ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೆ ನಮಸ್ಕಾರ. ಮಕ್ಕಳೇ, ನೀವೆಲ್ಲ ಚೆನ್ನಾಗಿದ್ದೀರಿ ಅಲ್ವಾ? ನಾವು ಈ ಒಂದು ತರಗತಿಯಲ್ಲಿ 7ನೇ ತರಗತಿಯ ವಿಜ್ಞಾನ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಧ್ಯಾಯ 3 ಎಳೆಯಿಂದ ಬಟ್ಟೆ ಭಾಗ 2. ಈ ಒಂದು ತರಗತಿಯ ಆರಿಸಿದ ಭಾಗ ರೇಷ್ಮೆ. ನಾವು ಹಿಂದಿನ ತರಗತಿಯಲ್ಲಿ ಮತ್ತು 6ನೇ ತರಗತಿಯಲ್ಲಿ ಸಹ ಎಳೆಯಿಂದ ಬಟ್ಟೆ ಅಂತಕ್ಕಂಥ ಒಂದು ಪಾಠವನ್ನು ಗಮನಿಸಿದ್ದೀವಿ. ಈ ಒಂದು ಎಳೆಯಿಂದ ಬಟ್ಟೆಯಲ್ಲಿ ಬಹಳ ಮುಖ್ಯವಾಗಿ ಏನು ತಿಳ್ಕೊತೀವಿ ಅಂದರೆ, ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಕೆಲವೊಂದು ನಾರಗಳನ್ನು ನಾವು ಪಡೆಯುತ್ತೇವೆ. ನೋಡಿ, ಇವೆ ಆ ನಾರಗಳು. ಈ ಒಂದು ನಾರಗಳನ್ನು ನಾವು ಹೊಸೆದಾಗ ನೂಲು ಸಿಗುತ್ತದೆ. ಈ ನಾರಗಳನ್ನು ನಾವು ಹೊಸೆದಾಗ ಏನು ಸಿಗುತ್ತದೆ? ನೂಲು ಸಿಗುತ್ತದೆ. ಈ ಒಂದು ನೂಲನ್ನು ನಾವು ನೇಯ್ಗೆ ಮಾಡಿದಾಗ ನಾವು ಧರಿಸಬಹುದಾದಂತಹ ಬಟ್ಟೆ ತಯಾರಾಗುತ್ತದೆ. ನಾರಿನಿಂದ ನೂಲು, ನೂಲಿನಿಂದ ಬಟ್ಟೆ ತಯಾರಾಗುತ್ತದೆ. ಈ ಒಂದು ಪ್ರಕ್ರಿಯೆಯನ್ನು ನಾವು ಈ ಒಂದು ತರಗತಿಯಲ್ಲಿ ತಿಳಿಯೋಣ. ಅದೇ ರೀತಿಯಾಗಿ ಈ ನಾರಿನ ಮೂಲಗಳ ಬಗ್ಗೆ ನಾವು ತಿಳಿಯೋಣ. ಈಗಾಗಲೇ ಹೇಳಿದಂತೆ ನಾರು ಎಲ್ಲಿಂದ ದೊರೆಯುತ್ತಪ್ಪ ಅಂತಂದರೆ ಸಸ್ಯಗಳಿಂದ ದೊರೆಯುತ್ತದೆ. ಆ ನಾರನ್ನು ಏನಂತ ಕರಿತೀವಿ? ಸಸ್ಯಜನ್ಯ ನಾರು ಅಂತ ಕರಿತೀವಿ. ಎರಡನೇದಾಗಿ ಪ್ರಾಣಿಗಳಿಂದಲೂ ಸಹ ನಾರು ದೊರೆಯುತ್ತದೆ. ಇದನ್ನು ನಾವು ಪ್ರಾಣಿಜನ್ಯ ನಾರು ಅಂತ ನಾವು ಕರಿತೀವಿ. ಈಗಾಗಲೇ ತಿಳ್ಕೊಂಡಂಗೆ ಸಸ್ಯಜನ್ಯ ನಾರಿನಲ್ಲಿ ಹತ್ತಿ ಬಹಳ ಪ್ರಮುಖವಾಗಿರುತ್ತದೆ ಮತ್ತು ಸೆಣಬು ಅತ್ಯಂತ ಪ್ರಮುಖವಾದ ಮತ್ತೊಂದು ನಾರು. ಇವು ಈ ಹತ್ತಿಯಿಂದ ಜೀನ್ಸ್ ಮೊದಲಾದ ಬಟ್ಟೆಗಳನ್ನು ಮಾಡ್ತೀವಿ. ಸೆಣಬಿನಿಂದ ಕೈ ಚೀಲಗಳು ಮತ್ತು ಗೋಣಿ ಚೀಲಗಳನ್ನು ಮಾಡ್ತೀವಿ. ಇದನ್ನು ನಾವು 6ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ. 7ನೇ ತರಗತಿಯಲ್ಲಿ ಪ್ರಾಣಿಜನ್ಯ ನಾರುಗಳ ಬಗ್ಗೆ ನಾವು ಅಭ್ಯಾಸ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಉಣ್ಣೆ. ಉಣ್ಣೆ ನಮಗೆ ಕುರಿ ಮೊದಲಾದ ಪ್ರಾಣಿಗಳಿಂದ ದೊರೆಯುತ್ತದೆ. ಈ ಕುರಿಯ ತುಪ್ಪಳದಿಂದ ನಾವು ಉಣ್ಣೆಯನ್ನು ತಯಾರಿಸ್ತೀವಿ ಅಂತ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಈ ಒಂದು ತರಗತಿಯಲ್ಲಿ ಮತ್ತೊಂದು ಪ್ರಾಣಿಜನ್ಯ ನಾರಾದಂತಹ ರೇಷ್ಮೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಆ ರೇಷ್ಮೆಯಿಂದ ರೇಷ್ಮೆ ಸೀರೆಗಳು, ಶಾಲುಗಳು ಇವೆಲ್ಲವೂ ಸಹ ಮಾಡ್ತಾರೆ. ನಿಮ್ಗೆ ಅನಿಸಿದೆ ಅಲ್ವಾ? ನೀವು ನೋಡಿದ್ದೀರಿ ಅನೇಕ ರೀತಿಯಾದಂಥ ವೈವಿಧ್ಯಮಯವಾದಂತಹ ರೇಷ್ಮೆಯ ಬಟ್ಟೆಗಳು, ಹೊಳಪದು ಇರತಕ್ಕಂತಹ ರೇಷ್ಮೆಯ ಬಟ್ಟೆಗಳನ್ನೆಲ್ಲ ನಾವು ನೋಡಿದ್ದೀವಿ, ಗಮನಿಸಿದ್ದೀವಿ. ಆ ರೇಷ್ಮೆ ಬಟ್ಟೆಗಳೆಲ್ಲ ಹೇಗೆ ಬರುತ್ತೆ ಅನ್ನೋದನ್ನು ನಾವೇನಾದರೂ ತಿಳ್ಕೊಂಡಿದ್ದೀವಾ? ಅದರ ಬಗ್ಗೆ ಇವತ್ತು ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ರೇಷ್ಮೆ ಎಳೆಗಳು ಪ್ರಾಣಿಜನ್ಯ ಎಳೆಗಳಾಗಿವೆ. ಅಂದರೆ ರೇಷ್ಮೆಯನ್ನು ನಾವು ಪ್ರಾಣಿಯ ಸಹಾಯದಿಂದ ಪಡಿತೇವೆ. ರೇಷ್ಮೆ ಎಳೆಗಳನ್ನು ರೇಷ್ಮೆ ಹುಳುಗಳು ಉತ್ಪಾದಿಸುತ್ತದೆ. ರೇಷ್ಮೆ ಎಳೆಗಳನ್ನು ಯಾವುದು ಉತ್ಪಾದನೆ ಮಾಡುತ್ತೆ? ರೇಷ್ಮೆ ಹುಳುಗಳು ಉತ್ಪಾದನೆ ಮಾಡುತ್ತವೆ. ನೀವೆಲ್ಲ ರೇಷ್ಮೆ ಹುಳುಗಳು ನೋಡಿದ್ದೀರಾ? ನೋಡಿ, ಈ ರೀತಿಯಾಗಿ ರೇಷ್ಮೆ ಹುಳು ಇರುತ್ತದೆ. ಹಾಗಾದರೆ ನಾವು ಈಗ ರೇಷ್ಮೆ ಕೃಷಿಯ ಬಗ್ಗೆ ತಿಳಿದುಕೊಳ್ಳೋಣ. ಏನು ರೇಷ್ಮೆ ಕೃಷಿ ಅಂತಂದರೆ, ರೇಷ್ಮೆಗಾಗಿ ರೇಷ್ಮೆ ಹುಳುಗಳ ಸಾಕಾಣೆ ಮಾಡುವ ಕೃಷಿಯನ್ನು ರೇಷ್ಮೆ ಕೃಷಿ ಎನ್ನುತ್ತಾರೆ. ಇದನ್ನು ಇಂಗ್ಲೀಷ್ನಲ್ಲಿ ಸಿರಿಕಲ್ಚರ್ ಅಂತ ನಾವು ಕರಿತೀವಿ. ರೇಷ್ಮೆಗಾಗಿ ರೇಷ್ಮೆ ಹುಳುಗಳನ್ನು ಸಾಕಾಣೆ ಮಾಡುವ ಕೃಷಿಯನ್ನು ನಾವೇನಂತ ಕರಿತೀವಿ? ರೇಷ್ಮೆ ಕೃಷಿ ಅಂತ ಕರಿತೀವಿ. ಇದನ್ನು ಇಂಗ್ಲೀಷ್ನಲ್ಲಿ ಸಿರಿಕಲ್ಚರ್ ಅಂತ ಹೇಳ್ತೀವಿ. ಈ ಒಂದು ರೇಷ್ಮೆ ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ರೇಷ್ಮೆ ಹುಳುಗಳ ಜೀವನ ಚಕ್ರವನ್ನು ನಾವು ತಿಳಿಬೇಕಾಗುತ್ತದೆ. ಈಗ ನಾವು ರೇಷ್ಮೆ ಪತಂಗದ ಜೀವನ ಚರಿತ್ರೆಯ ಬಗ್ಗೆ ತಿಳಿಯೋಣ. ನೋಡಿ, ಇದು ರೇಷ್ಮೆ ಪತಂಗ. ಮತ್ತು ಇನ್ನೊಂದೇನಂತಾರೆ, ಯಾವ ರೀತಿಯಾಗಿದೆ ಇದು? ಚಿಟ್ಟೆ ಅಂತಲೂ ಸಹ ನಾವು
ಕರಿತೀವಿ. ಈ ಒಂದು ರೇಷ್ಮೆ ಪತಂಗದಲ್ಲಿ ಗಂಡು ರೇಷ್ಮೆ ಪತಂಗ ಮತ್ತು ಹೆಣ್ಣು ರೇಷ್ಮೆ ಪತಂಗ ಇರುತ್ತದೆ. ಈ ಒಂದು ಹೆಣ್ಣು ರೇಷ್ಮೆ ಪತಂಗವು 100 ಮೊಟ್ಟೆಗಳನ್ನು ಇಡುತ್ತದೆ. ಒಂದು ಸಮಯದಲ್ಲಿ ರೇಷ್ಮೆ ಪತಂಗವು 100 ಮೊಟ್ಟೆಗಳನ್ನು ಇಡುತ್ತದೆ. ಈ ಒಂದು ಮೊಟ್ಟೆಗಳು ಒಡೆದು ಸಣ್ಣ ಸಣ್ಣ ಹುಳುಗಳು ಬರುತ್ತವೆ. ಇವನ್ನು ನಾವೇನಂತ ಕರಿತೀವಿ? ಲಾರ್ವಾ ಅಂತ ಕರಿತೀವಿ. ಇವಾಗ ನೀವು ಸಹ ನೋಡಿರ್ಬೋದು, ಕೋಳಿ ಮೊಟ್ಟೆ ಒಡೆದು ಕೋಳಿ ಮರಿ ಬರುತ್ತೆ, ಹೌದಾ? ಅದೇ ರೀತಿಯಾಗಿ ರೇಷ್ಮೆ ಮೊಟ್ಟೆಗಳು ಒಡೆದು ಸಣ್ಣ ಸಣ್ಣ ಹುಳುಗಳು ಬರುತ್ತದೆ. ಅವನ್ನು ನಾವೇನಂತ ಕರಿತೀವಿ? ಲಾರ್ವಾ ಅಂತ ಕರಿತೀವಿ. ಈ ಲಾರ್ವಾನ ಕಂಬಳಿ ಹುಳ ಅಥವಾ ರೇಷ್ಮೆ ಹುಳ ಅಂತಲೂ ಸಹ ನಾವು ಕರಿತೀವಿ. ಈ ಸಣ್ಣಗೆ ಇರ್ತಕ್ಕಂತಹ ಲಾರ್ವಾಗಳು ಬೆಳೆದು ಗಾತ್ರದಲ್ಲಿ ಹೆಚ್ಚಾಗುತ್ತೆ. ನೀವು ಅವನೇ ನೋಡಿದ್ರಲ್ಲ, ಅವು ಸಣ್ಣ ಸಣ್ಣ ಹುಳುಗಳಾಗಿತ್ತು. ಇವಾಗ ನೋಡಿ ಎಷ್ಟು ದೊಡ್ಡ ಹುಳು ಆಗಿದೆ. ಇವು ಸಣ್ಣ ಹುಳುಗಳ ಲಾರ್ವಾಗಳು ಬೆಳೆದು ದಿನ ಕಳೆದಂತೆ ಗಾತ್ರದಲ್ಲಿ ಹೆಚ್ಚಾಗುತ್ತವೆ. ಈ ರೀತಿ ಹೆಚ್ಚಾದಂತಹ ರೇಷ್ಮೆ ಹುಳ ಮುಂದೆ ಕೋಶಾವಸ್ಥೆಯನ್ನು ಪ್ರವೇಶಿಸುತ್ತದೆ. ಈ ರೀತಿಯಾಗಿ ರೇಷ್ಮೆ ಹುಳುವಾಗಿ ಇದ್ದಂಥ ಒಂದು ಜೀವಿ ನಂತರದ ತನ್ನ ಜೀವನ ಚಕ್ರದಲ್ಲಿ ಕೋಶಾವಸ್ಥೆಯನ್ನು ಪ್ರವೇಶಿಸುತ್ತದೆ. ಈ ಕೋಶಾವಸ್ಥೆಯನ್ನು ನಾವು ಪ್ಯೂಪಾ ಅಂತ ಕರಿತೇವೆ. ನೋಡಿ, ಈ ಕೋಶಾವಸ್ಥೆಯನ್ನು ಬಹಳ ಚೆನ್ನಾಗಿ ಗಮನಿಸಿ. ಇಲ್ಲಿ ಇಷ್ಟು ದೊಡ್ಡದಾಗಿ ಇರ್ತಕ್ಕಂತಹ ರೇಷ್ಮೆ ಹುಳು ಇಲ್ಲಿ ಅತ್ಯಂತ ಚಿಕ್ಕದಾದಂತಹ ಪ್ಯೂಪಾ ಆಗಿದೆ. ಮತ್ತು ಬಹಳ ಮುಖ್ಯವಾಗಿ ಇನ್ನೊಂದೇನು ಗಮನಿಸಬೇಕಂದ್ರೆ, ಇಲ್ಲಿ ಯಾವುದೇ ರೀತಿಯಾದಂಥ ಚಲನಾಂಗಗಳು ಇಲ್ಲ. ಏನು ಚಲನಾಂಗಗಳು ಅಂದರೆ, ಜೀವಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಲು ಸಹಾಯ ಮಾಡುವ ಅಂಗಗಳನ್ನು ನಾವೇನಂತ ಕರಿತೀವಿ? ಹೌದು, ಚಲನಾಂಗಗಳು. ನಿಮಗೆಲ್ಲ ಚಲನಾಂಗಗಳು ಇದೆ ಅಲ್ವಾ? ಯಾವ್ಯಾವುದಿದೆ? ಹೌದು, ಕಾಲುಗಳು, ಕೈಗಳು ಇವೆ. ಇವು ಚಲನಾಂಗಗಳು. ಆದರೆ ಈ ಪ್ಯೂಪಾದಲ್ಲಿ ನೋಡಿ ಚಲನಾಂಗಗಳಿದಾವ? ಇಲ್ಲ, ಅವೆಲ್ಲ ಮುದುರಿಕೊಂಡಂತೆ ಇವೆ. ಈ ರೇಷ್ಮೆ ಹುಳುಗಳು ಕೋಶಾವಸ್ಥೆಯಲ್ಲಿ ತಮ್ಮನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಬಲೆಯನ್ನು ಹಣಿಯುತ್ತವೆ. ರೇಷ್ಮೆ ಹುಳುಗಳು ಕೋಶಾವಸ್ಥೆಯಲ್ಲಿ ತಮ್ಮನ್ನು ಹಿಡಿದಿಟ್ಟುಕೊಳ್ಳಲು ಬಳೆಯನ್ನು ಹಣಿಯುತ್ತವೆ. ನೋಡಿ ಎಷ್ಟು ಸುಂದರವಾಗಿ ಬಳೆಯನ್ನು ಹಣಿದಿದೆ. ಯಾಕೆ? ಹೌದು, ಅದಕ್ಕೆ ಚಲನಾಂಗಗಳು ಇಲ್ಲ. ಹಾಗಾಗಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಏನು ಮಾಡುತ್ತೆ? ಈ ಒಂದು ಗೂಡನ್ನು ಹಣಿಯುತ್ತದೆ ಅಥವಾ ಬಲೆಯನ್ನು ಹಣಿಯುತ್ತದೆ. ಈ ಬಲೆಯನ್ನು ಹಣಿಬೇಕಾದ್ರೆ ಏನು ಮಾಡುತ್ತೆ ಅಂತಂದರೆ, ಬಲೆಯನ್ನು ಹಣಿಯಲು ತಮ್ಮ ತಲೆಯನ್ನು ತೂಗಾಡಿಸುತ್ತವೆ. ಈ ರೀತಿಯಾಗಿ ತೂಗಾಡಿಸ್ತಾ ಇರುತ್ತೆ. ಈ ರೀತಿ ತೂಗಾಡಿಸ್ತಾ ಇದ್ದಾಗ ತಮ್ಮ ಬಾಯಿಯಿಂದ ಪ್ರೋಟೀನ್ಗಳಿಂದ ಕೂಡಿದ ನಾರನ್ನು ಸ್ರವಿಸುತ್ತದೆ. ನೋಡಿ, ಇಲ್ಲಿ ಏನಪ್ಪ ಆಗಿದೆ? ರೇಷ್ಮೆ ಹುಳು ಸುತ್ತಾ ಬಾಯಿಯಿಂದ ಪ್ರೋಟೀನಿನಿಂದ ಕೂಡಿದಂತಹ ಎಳೆಯನ್ನು ಸಹ ಅದು ಸ್ರವಿಸ್ತಾ ಇದೆ. ಈ ಒಂದು ನಾರನ್ನು ಸ್ರವಿಸಿ ಇದು ಏನಾಗುತ್ತದೆ? ಗೂಡನ್ನು ನಿರ್ಮಾಣ ಮಾಡ್ತಾ ಇದೆ. ಈ ಎಳೆಯು ಗಾಳಿಯ ಸಂಪರ್ಕಕ್ಕೆ ಬಂದಾಗ ಬಿರುಸುಗೊಂಡು ರೇಷ್ಮೆ ಎಳೆಯಾಗುತ್ತದೆ. ನೋಡಿ, ಇದನ್ನು ನಾವೆಲ್ಲ ಗಮನಿಸಿರ್ತೀವಿ. ರೇಷ್ಮೆಯಲ್ಲಿ ಮಾತ್ರನೇ ಅಲ್ಲ, ನೀವೆಲ್ಲ ಮನೆಯಲ್ಲಿ ಮೇಣದ ಬತ್ತಿಯನ್ನು ನೋಡಿದ್ದೀರಿ, ಹೌದಾ? ಮೇಣದ ಬತ್ತಿ ಬಿಸಿಯಾದಾಗ ಸಣ್ಣಗೆ ಮೇಣ ಸುರಿಯುತ್ತೆ, ಹೌದಾ? ಆ ಮೇಣ ಸುರಿದಿದ್ದು ಏನಾಗುತ್ತೆ? ಗಾಳಿಯ ಸಂಪರ್ಕಕ್ಕೆ ಬಂದಾಗ ಏನಾಗುತ್ತೆ? ಗಟ್ಟಿಯಾಗುತ್ತೆ ಅಥವಾ ಬಿರುಸುಗೊಳ್ಳುತ್ತೆ. ಬಿರುಸುಗೊಂಡು ಅದು ಏನಾಗುತ್ತೆ? ಗಟ್ಟಿಯಾಗಿ ದೃಢಗೊಳ್ಳುತ್ತೆ. ಅದೇ ರೀತಿಯೇ ಈ ಒಂದು ರೇಷ್ಮೆ ಹುಳುವಿನ ಬಾಯಿಯಿಂದ ಪ್ರೋಟೀನ್ ಯುಕ್ತ ನಾರು ಗಾಳಿಯ ಸಂಪರ್ಕಕ್ಕೆ ಬಂದಾಗ ಗಟ್ಟಿಯಾಗಿ ಏನಾಗುತ್ತೆ? ರೇಷ್ಮೆ ಎಳೆ ಆಗುತ್ತದೆ. ಈ ಒಂದು ರೇಷ್ಮೆ ಬಟ್ಟೆಯನ್ನು ನೇಯ್ಕೆ ಮಾಡೋದಕ್ಕೆ ನಾವು ರೇಷ್ಮೆ ಎಳೆಗಳನ್ನು ಬಳಸ್ತೇವೆ. ನಾನು ಈಗಾಗಲೇ ಹೇಳದಂತೆ ರೇಷ್ಮೆ ಹುಳುಗಳು ಏನು ಮಾಡುತ್ತೆ? ತಮ್ಮ ಬಾಯಿಯಿಂದ ಪ್ರೋಟೀನ್ ಯುಕ್ತ ನಾರನ್ನು ಸ್ರವಿಸುತ್ತೆ. ಅದು ಬಿರುಸುಗೊಂಡು ಏನಾಗುತ್ತೆ? ರೇಷ್ಮೆ ಎಳೆ ಆಗುತ್ತೆ. ಆ ರೇಷ್ಮೆ ಎಳೆಯನ್ನು ರೇಷ್ಮೆ ಬಟ್ಟೆ ನೇಯೋದಕ್ಕೆ ಬಳಕೆ ಮಾಡ್ತೀವಿ. ಇನ್ನೊಂದು ವಿಸ್ಮಯಕಾರಿಯಾದಂಥ ಒಂದು ಅಂಶ ಇದೆ. ಅದು ಏನು ಅಂತ ನೋಡೋಣ. ನೋಡಿ, ಒಂದು ನಯವಾದ ರೇಷ್ಮೆ ನೂಲು ಅದೇ ದಪ್ಪದ ಉಕ್ಕಿನ ತಂತಿಯಷ್ಟೇ ದೃಢವಾಗಿರುತ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ.
ನಾವೇನು ಅನ್ಕೊತೀವಿ, ರೇಷ್ಮೆ ಎಳೆ ತೆಳ್ಳಗಿರುತ್ತಲ್ವ, ಅದು ಹಿಂಗಂದರೆ ಪಟ್ ಅಂತ ಹರಿದೋಗುತ್ತೆ ಅಂತ ಅನ್ಕೊತೀವಿ. ಆದರೆ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಅಷ್ಟೇ ಸಣ್ಣಗೆ ಇರ್ತಕ್ಕಂಥ ಉಕ್ಕಿನ ತಂತಿಗೆ ಎಷ್ಟು ದೃಢತ್ವ ಇರುತ್ತೋ ಆ ಒಂದು ರೇಷ್ಮೆ ನೂಲಿಗೂ ಸಹ ಅಷ್ಟೇ ದೃಢತ್ವ ಇರುತ್ತದೆ. ನೀವೆಲ್ಲ ಒಂದು ಕತೆ ಕೇಳಿರಬೇಕು. ಒಬ್ಬ ವ್ಯಕ್ತಿ ಇರ್ತಾನೆ, ಅವನೇನು ಮಾಡ್ತಾನೆ, ತನ್ನ ಮಕ್ಕಳು ಒಗ್ಗಟ್ಟಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಉಪಾಯ ಮಾಡ್ತಾನೆ. ಎಲ್ಲರಿಗೂ ಒಂದೊಂದು ಕಡ್ಡಿಯನ್ನು ಕೊಡ್ತಾನೆ. ಆ ಕಡ್ಡಿನ ಮುರಿರಿ ಅಂತ ಹೇಳ್ತಾರೆ. ಎಲ್ಲರೂ ಪಟ್ 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 ಅಂತ ಆ ಕಡ್ಡಿ ಅಥವಾ ಕೋಲನ್ನು ಮುರಿದು ಬಿಡ್ತಾರೆ. ಆಮೇಲೆ ಏನು ಮಾಡ್ತಾನೆ, ಹೌದು, ಆ ಕೋಲುಗಳನ್ನೆಲ್ಲ ಸೇರಿಸಿ ಒಂದು ದಾರವನ್ನು ಕಟ್ತಾನೆ. ದಾರವನ್ನು ಕಟ್ಟಿದ್ದಾದ ನಂತರ ಮುರಿರಿ ಅಂತಾನೆ. ಆವಾಗ ಮುರಿಯೋಕ್ಕಾಗತ್ತಾ? ಇಲ್ಲ. ಹಾಗಾಗಿ ಪ್ರತಿಯೊಂದು ರೇಷ್ಮೆ ನೂಲು ಸೇರಿ 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 ಉಂಟಾದಂತಹ ದಾರ ಏನಿದೆ ಅಥವಾ ಬಟ್ಟೆ ಏನಿದೆ ಅದು ಅಷ್ಟೇ ದೃಢವಾಗಿ ಇರುತ್ತದೆ. ಇದನ್ನು ನಾವು ಅತ್ಯಂತ ವಿಸ್ಮಯಕಾರಿ ಅಂಶ ಅಂತಲೂ ಸಹ ಗಮನಿಸಬಹುದು. ಈ ರೀತಿಯಾಗಿ ರೇಷ್ಮೆ ಹುಳು ಎಳೆಗಳನ್ನು ಸ್ರವಿಸಿ ಗೂಡನ್ನು ಕಟ್ಕೊಳ್ಳುತ್ತೆ. ರೇಷ್ಮೆ ಹುಳು ಶೀಘ್ರವಾಗಿ ತನ್ನನ್ನು ತಾನು ರೇಷ್ಮೆ ಎಳೆಗಳಿಂದ ಸಂಪೂರ್ಣವಾಗಿ ಆವರಿಸಿಕೊಂಡು ಕೋಶವಾಗಿ ಬದಲಾವಣೆ ಆಗುತ್ತೆ. ಏನು ಮಾಡುತ್ತೆ ರೇಷ್ಮೆ ಹುಳು? ಆಗಲೇ ಹೇಳ್ದಂಗೆ ದ್ರವವನ್ನು ಸ್ರವಿಸಿ ತನ್ನ ಸುತ್ತೂ ಸ್ರವಿಸ್ತಾ ಇರುತ್ತೆ. ತನ್ನ ಸುತ್ತೂ ಹೇಗೆ ಸ್ರವಿಸುತ್ತೆ? ಆಗಲೇ ಹೇಳ್ದಲ್ಲ, ತಲೆಯನ್ನು ಸುತ್ತೋದ್ರ ಮೂಲಕ ಅದೇನು ಮಾಡುತ್ತೆ, ತನ್ನನ್ನೇ ತಾನು ಏನು ಮಾಡ್ಕೊಳುತ್ತೆ, ಸಂಪೂರ್ಣವಾಗಿ ಆವರಿಸಿಕೊಂಡು ಯಾವ ರೀತಿಯಾಗಿ ಉಂಟಾಗುತ್ತೆ, ಕೋಶವಾಗಿ ಬದಲಾವಣೆ ಆಗುತ್ತದೆ. ಏನು ಕೋಶ ಅಂದರೆ? ಇನ್ನು ಎಲ್ಲಿ ಕೇಳಿದಿರಿ ಈ ಪದ? ಜೀವಕೋಶ. ಕೋಶ ಅಂದರೆ ಕೊಠಡಿ. ಆ ರೀತಿಯಾದಂತಹ ಒಂದು ಮಾದರಿ ಇರೋದನ್ನು ನಾವೇನಂತ ಕರಿತೀವಿ? ಕೋಶ ಅಂತ ಕರಿತೀವಿ. ನೋಡಿ, ಕೋಶಗಳಿದ್ದಂಗಿದೆ ಅಲ್ವಾ ಇವೆಲ್ಲವೂ? ಹೌದು. ಈ ರೀತಿಯಾಗಿ ಕೋಶವಾಗಿ ಬದಲಾವಣೆಯ ಉಂಟಾಗುತ್ತದೆ. ಇದನ್ನು ನಾವೇನಂತ ಕರಿತೀವಿ? ರೇಷ್ಮೆ ಗೂಡು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು ಕಕೂನ್ ಅಂತ ಕರಿತೀವಿ. ಗೂಡಿನ ರೂಪದಲ್ಲಿ ಇದೆ. ರೇಷ್ಮೆ ಹುಳು ತನ್ನ ದ್ರವವನ್ನು ಸ್ರವಿಸಿ ಏನಪ್ಪ ಮಾಡುತ್ತೆ, ತನ್ನನ್ನು ತಾನೇ ಆವರಿಸಿಕೊಂಡು ಗೂಡಿನ ರೂಪದಲ್ಲಿ ಇದ್ದೋಗುತ್ತೆ. ಈ ಗೂಡಿನ ಒಳಗೆ ಏನಿರುತ್ತೆ? ಪ್ಯೂಪ ಇರುತ್ತದೆ. ಆ ರೇಷ್ಮೆ ಹುಳು ಏನಾಗುತ್ತೆ, ಪ್ಯೂಪವಾಗಿ ಮಾರ್ಪಾಟು ಹೊಂದುತ್ತದೆ. ಕೋಶಾವಸ್ಥೆಯಿಂದ ಪತಂಗವಾಗುವ ಬೆಳವಣಿಗೆಯು ಗೂಡಿನೊಳಗೆಯೇ ಮುಂದುವರಿಯುತ್ತದೆ. ಆವಾಗನೇ ಹುಳುವಿನ ಥರ ಇತ್ತಲ್ವ, ಆ ರೇಷ್ಮೆ ಹುಳು ಯಾವ ರೀತಿ ಆಗುತ್ತೆ, ಕೋಶಾವಸ್ಥೆಯನ್ನು ತಲುಪುತ್ತೆ. ಆ ಕೋಶಾವಸ್ಥೆಯನ್ನು ತಲುಪಿದ ನಂತರ ಅಲ್ಲೇ ತನ್ನ ಮಾರ್ಪಾಟ ಆಗಿ ಏನಾಗುತ್ತೆ, ಸುಂದರವಾದಂತಹ ಚಿಟ್ಟೆ ಆಗುತ್ತೆ. ನೋಡಿದ್ರ ಪ್ರಕೃತಿ ಎಷ್ಟು ವಿಸ್ಮಯಕಾರಿಯಾಗಿದೆ ಅಂತ. ಇದಕ್ಕೆ ಯಾವುದೇ ರೀತಿಯಾದಂಥ ಆಕಾರ ಇಲ್ಲ, ಆದರೆ ಇಲ್ಲಿ ಹೊರಗಡೆ ಬಂದಿದ ತಕ್ಷಣ ಎಷ್ಟು ಸುಂದರವಾದಂತಹ ಒಂದು ಪತಂಗವಾಗಿದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಲ್ವಾ? ಹೌದು, ನೋಡಿ, ಇದೇ ಪ್ರಕೃತಿ. ರೇಷ್ಮೆ ಗೂಡಿನಿಂದ ಕೋಶ ಅಥವಾ ಪ್ಯೂಪವು ಸುಂದರವಾದ ಪತಂಗವಾಗಿ ಮಾರ್ಪಾಟಾಗಿ ಹೊರಬರುತ್ತದೆ. ಇದು ರೇಷ್ಮೆ ಗೂಡಿನ ಒಳಗಡೆನೇ ಇದ್ದುಕೊಂಡು ಪತಂಗವಾಗಿ ಮಾರ್ಪಾಟಾಗಿ ಬರುತ್ತದೆ. ನಾವು ಇಲ್ಲಿಯವರೆಗೆ ರೇಷ್ಮೆ ಪತಂಗದ ಜೀವನ ಚಕ್ರವನ್ನು ಗಮನಿಸಿದ್ವಿ. ಈಗ ಮತ್ತೊಮ್ಮೆ ಅದನ್ನು ಪುನರ್ಮನನ ಮಾಡಿಕೊಳ್ಳೋಣ. ನೋಡಿ, ಮೊದಲಿಗೆ ರೇಷ್ಮೆ ಪತಂಗ ಇರುತ್ತದೆ. ಈ ಒಂದು ಹೆಣ್ಣು ರೇಷ್ಮೆ ಪತಂಗ ಏನಪ್ಪ ಮಾಡುತ್ತೆ, ಅನೇಕ ಮೊಟ್ಟೆಗಳನ್ನು ಇಡುತ್ತದೆ. ಈ ಮೊಟ್ಟೆಗಳು ಒಡೆದು ಸಣ್ಣ ಸಣ್ಣ ಹುಳುಗಳು ಬರುತ್ತವೆ. ಅವನ್ನು ನಾವೇನಂತ ಕರಿತೀವಿ? ಹೌದು, ಲಾರ್ವಾ ಅಂತ ನಾವು ಕರಿತೀವಿ. ಈ ಸಣ್ಣ ಹುಳುಗಳು ನಂತರ ಗಾತ್ರದಲ್ಲಿ ಬದಲಾವಣೆ ಹೊಂದಿ ಗಾತ್ರದಲ್ಲಿ ದೊಡ್ಡದಾಗಿ ಆಹಾರವನ್ನು ಸೇವಿಸ್ತಾ ಸಣ್ಣ ಸಣ್ಣ ಹುಳುಗಳು ಗಾತ್ರದಲ್ಲಿ ಬದಲಾವಣೆಯನ್ನು ಹೊಂದಿ ಏನಾಗುತ್ತೆ, ರೇಷ್ಮೆ ಹುಳ ಅಥವಾ ಕಂಬಳಿ ಹುಳ ಆಗಿ ಮಾರ್ಪಾಟು ಆಗುತ್ತದೆ. ಈ ಒಂದು ರೇಷ್ಮೆ ಹುಳ ಪ್ಯೂಪಾವಸ್ಥೆಯನ್ನು ತಲುಪಿದಾಗ ತನ್ನನ್ನು ತಾನು ಹಿಡಿದಿಟ್ಟುಕೊಳ್ಳೋದಕ್ಕೆ ಬಲೆಯನ್ನು ನಿರ್ಮಾಣ ಮಾಡಿಕೊಳ್ಳುತ್ತದೆ. ಯಾಕೆ? ಪ್ಯೂಪಾವಸ್ಥೆಯಲ್ಲಿ ಅದಕ್ಕೆ ಯಾವುದೇ ಚಲನಾಂಗಗಳು
ಇರೋದಿಲ್ಲ. ಹಾಗಾಗಿ ಪ್ಯೂಪಾವಸ್ಥೆಯಲ್ಲಿ ತನ್ನ ಶತ್ರುಗಳಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅದು ರೇಷ್ಮೆ ಗೂಡನ್ನು ಹಣಿಯುತ್ತದೆ. ತದನಂತರ ಏನಾಗುತ್ತೆ, ಈ ಒಂದು ಪ್ಯೂಪಾವು ರೇಷ್ಮೆ ಗೂಡನ್ನು ಆವರಿಸಿಕೊಂಡಿರ್ತಕ್ಕಂಥ ಪ್ಯೂಪಾವು ನಂತರದ ಹಂತದಲ್ಲಿ ಸುಂದರವಾದ ಪತಂಗವಾಗಿ ಮಾರ್ಪಾಟು ಆಗುತ್ತದೆ. ಈ ಪತಂಗವು ನಂತರ ಮೊಟ್ಟೆ, ಲಾರ್ವಾ, ಹುಳು, ಗೂಡು ಈ ರೀತಿಯಾಗಿ ಮುಂದುವರಿತಾನೆ ಇರುತ್ತದೆ. ಇದು ರೇಷ್ಮೆ ಪತಂಗದ ಜೀವನ ಚಕ್ರ. ಇಲ್ಲಿಯವರೆಗೆ ನಾವು ರೇಷ್ಮೆ ಪತಂಗದ ಜೀವನ ಚಕ್ರವನ್ನು ನೋಡಿದ್ವಿ. ಇಲ್ಲಿ ಅನೇಕ ರೀತಿಯಾದಂತಹ ರೇಷ್ಮೆ ಪತಂಗಗಳು ಸಹ ನಾವು ನೋಡಬಹುದು. ವಿವಿಧ ರೇಷ್ಮೆ ಪತಂಗಗಳು ಬೇರೆ ಬೇರೆ ಎಳೆ ಜೋಡಣಾ ವಿನ್ಯಾಸದ ರೇಷ್ಮೆ ನೂಲುಗಳನ್ನು ಉತ್ಪತ್ತಿ ಮಾಡುತ್ತೆ. ನೋಡಿ, ನೀವು ವಿಧವಾದಂತಹ ಬಣ್ಣ ಬಣ್ಣದ ಚಿಟ್ಟೆಗಳನ್ನು ನೋಡಿದ್ದೀರಲ್ಲ, ಈ ಬಣ್ಣ ಬಣ್ಣದ ಚಿಟ್ಟೆಗಳಲ್ಲಿ ಕೆಲವು ಚಿಟ್ಟೆಗಳು ರೇಷ್ಮೆ ನೂಲುಗಳನ್ನು ಉತ್ಪತ್ತಿ ಮಾಡುತ್ತದೆ. ಹಾಗಾಗಿ ರೇಷ್ಮೆ ಪತಂಗಗಳು ಬೇರೆ ಬೇರೆ ರೀತಿಯಾದಂಥ ಎಳೆ ಜೋಡಣಾ ವಿನ್ಯಾಸ ಅಂದರೆ ಹಿಂದಿನ ತರಗತಿಯಲ್ಲೇ ನಾವು ತಿಳ್ಕೊಂಡಿದ್ವಿ. ಅವುಗಳು ನಯವಾಗಿರುತ್ತವೆ, ಹೊಳಪನ್ನು ಸಹ ಹೊಂದಿರುತ್ತದೆ ಮತ್ತು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಎಳೆ ಜೋಡಣಾ ವಿನ್ಯಾಸದ ರೇಷ್ಮೆ ನೂಲುಗಳನ್ನು ಉತ್ಪತ್ತಿ ಮಾಡುತ್ತದೆ. ರೇಷ್ಮೆ ಪಡೆದ ಆಧಾರದ ಮೇರೆಗೆ ರೇಷ್ಮೆ ವಿಧಗಳು. ರೇಷ್ಮೆಯನ್ನು ನಾವು ಪಡಿತೀವಲ್ಲ, ಯಾವ ಪತಂಗದಿಂದ ಪಡಿತೀವಿ ಅನ್ನೋದರ ಆಧಾರದ ಮೇಲೆ ಯಾವ್ಯಾವ ರೀತಿಯಾದಂಥ ರೇಷ್ಮೆ ಇದೆ ಅನ್ನೋದನ್ನು ನಾವು ಈಗ ನೋಡೋಣ. ಒಂದನೇದಾಗಿ ಮೂಗಾ ರೇಷ್ಮೆ. ಇದು ಮೂಗಾ ಪತಂಗದಿಂದ ಬಂದಿರತಕ್ಕಂತಹ ರೇಷ್ಮೆ. ಇದನ್ನು ಮೂಗಾ ರೇಷ್ಮೆ ಅಂತ ನಾವು ಕರಿತೀವಿ. ಎರಡನೇದಾಗಿ ಕೋಸಾ ರೇಷ್ಮೆ. ಕೋಸಾ ಪತಂಗದಿಂದ ಬಂದಿರತಕ್ಕಂಥ ರೇಷ್ಮೆಯನ್ನು ನಾವೇನಂತ ಕರಿತೀವಿ? ಕೋಸಾ ರೇಷ್ಮೆ ಅಂತ ನಾವು ಕರಿತೀವಿ. ನಂತರ ಟಸ್ಸರ್ ರೇಷ್ಮೆ. ಈ ರೀತಿಯಾದಂತಹ ಬಟ್ಟೆಗಳನ್ನು ತಯಾರಿಸಲು ನೂಲನ್ನು ಕೊಡುವಂಥ ರೇಷ್ಮೆಯನ್ನು ಟಸ್ಸರ್ ರೇಷ್ಮೆ ಅಂತ ಕರಿತೀವಿ. ಮತ್ತು ಅತ್ಯಂತ ಪ್ರಮುಖವಾಗಿ ಅಪ್ಪುನೇರಳೆ ರೇಷ್ಮೆ ಸಹ ನಾವು ನೋಡಿದ್ದೀವಿ. ಹಿಂದಿನ ತರಗತಿಯಲ್ಲೂ ಸಹ ನಾವು ತಿಳ್ಕೊಂಡ್ವಿ. ಏನಂತ? ವಿವಿಧ ರೀತಿಯ ಕುರಿಯ ತಳಿಗಳಿಂದ ಬೇರೆ ಬೇರೆ ರೀತಿಯಾದಂತಹ ಉಣ್ಣೆ ತಯಾರಾಗುತ್ತೆ. ಯಾವ್ಯಾವ ಕುರಿ ತಳಿ ಜ್ಞಾಪಕ ಮಾಡ್ಕೊತೀರಾ ಹೇಳಿ? ನಾಲಿ, ಲೋಹಿ, ರಾಂಪುರ್ ಬಶೇರ್, ಪಖರ್ವಾಡಿ, ಮಾರ್ವಾಡಿ ಇವೆಲ್ಲವೂ ವಿಧವಾದಂತಹ ಕುರಿ ತಳಿಗಳು. ಇಲ್ಲಿ ಅಷ್ಟೇ ವಿಧವಾದಂತಹ ರೇಷ್ಮೆ ತಳಿಯಿಂದ ನಾವು ವಿಧವಾದಂತಹ ರೇಷ್ಮೆಯನ್ನು ಪಡಿತೇವೆ. ಆ ಒಂದು ಉಣ್ಣೆಗೂ ಮತ್ತು ಈ ಒಂದು ರೇಷ್ಮೆಗೂ ಸಾಮ್ಯತೆಗಳು ಇದೆ ಅಲ್ವಾ? ಹೌದು. ಉಣ್ಣೆಯಲ್ಲಿ ಕುರಿ ಉಣ್ಣೆ ಸಾಮಾನ್ಯವಾಗಿ ಇರುವಂತೆ ಈ ರೇಷ್ಮೆಯಲ್ಲಿಯೂ ಸಹ ಹಿಪ್ಪುನೇರಳೆ ರೇಷ್ಮೆ ಪತಂಗದಿಂದ ಬಂದಂತಹ ರೇಷ್ಮೆ ಅತ್ಯಂತ ಸಾಮಾನ್ಯವಾಗಿ ಮತ್ತು ಹೇರಳವಾಗಿ ನಮಗೆ ದೊರೆಯುತ್ತದೆ. ಈ ಪತಂಗದ ರೇಷ್ಮೆ ಎಳೆಯು ನಯವಾಗಿರುತ್ತದೆ, ಹೊಳಪನ್ನು ಹೊಂದಿರುತ್ತದೆ ಮತ್ತು ಸ್ಥಿತಿಸ್ಥಾಪಕ ಗುಣವನ್ನು ಸಹ ಹೊಂದಿರುತ್ತದೆ. ನಯ ಅಂತಂದರೆ ಹೌದು ಮೃದುವಾಗಿರುತ್ತದೆ. ಹೊಳಪು ಅಂತಂದರೆ ತನ್ನ ಮೇಲೆ ಬೆಳಕು ಬಿದ್ದಾಗ ಹೆಚ್ಚಾಗಿ ಪ್ರತಿಫಲಿಸುತ್ತೆ. ಮತ್ತು ಸ್ಥಿತಿಸ್ಥಾಪಕ ಗುಣ. ಏನು ಸ್ಥಿತಿಸ್ಥಾಪಕ ಗುಣ ಅಂತಂದರೆ ಒಂದು ವಸ್ತುವನ್ನು ಎಳೆದಾಗ ಪುನಃ ತನ್ನ ಸ್ಥಿತಿಗೆ ಮೊದಲಿನ ಸ್ಥಿತಿಗೆ ಹಿಂದಿರುಗೋದನ್ನು ನಾವೇನಂತ ಕರಿತೀವಿ? ಸ್ಥಿತಿಸ್ಥಾಪಕ ಗುಣ ಅಂತ ಕರಿತೀವಿ. ಯಾವುದ್ರಲ್ಲಿ ನೋಡ್ತೀವಿ? ರಬ್ಬರ್ ಬ್ಯಾಂಡ್ಗಳಲ್ಲಿ ನಾವು ಈ ಒಂದು ಸ್ಥಿತಿಸ್ಥಾಪಕ ಗುಣವನ್ನು ಬಹಳ ಸುಲಭವಾಗಿ ನೋಡ್ತೀವಿ. ಭಾರತದಲ್ಲಿ ರೇಷ್ಮೆ ಹುಳುಗಳ ಸಾಕಾಣಿಕೆಯು ಬಹಳ ಹಿಂದಿನಿಂದನೂ ಮಾಡಿಕೊಂಡು ಬಂದಿದ್ದಾರೆ. ಐತಿಹಾಸಿಕ ಕಾಲದಿಂದಲೂ ಭಾರತದ ರೇಷ್ಮೆ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿದೆ. ಹಿಂದಿನ ಕಾಲದಿಂದಲೂ ಒಂದು ಕಸುಬು ಅಂದರೆ ವೃತ್ತಿಯಾಗಿ ಈ ಒಂದು ರೇಷ್ಮೆ ಹುಳುಗಳ ಸಾಕಾಣೆಯನ್ನು ಮಾಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಭಾರತದಲ್ಲಿ ವಾಣಿಜ್ಯಕ್ಕಾಗಿ ರೇಷ್ಮೆಯನ್ನು ಹೇರಳ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತಾರೆ. ಅಷ್ಟೇ ಅಲ್ಲ, ಭಾರತದಲ್ಲಿ ವಾಣಿಜ್ಯಕ್ಕಾಗಿ ರೇಷ್ಮೆಯನ್ನು ಹೇರಳ ಪ್ರಮಾಣದಲ್ಲಿ ಉತ್ಪಾದಿಸುತ್ತಾರೆ. ಏನು ವಾಣಿಜ್ಯಕ್ಕಾಗಿ ಅಂದರೆ? ಹೌದು, ವ್ಯಾಪಾರ ಮಾಡೋದಕ್ಕಾಗಿ ತಮಗೆ ಎಷ್ಟು ಬೇಕೋ ಅಷ್ಟನ್ನೇ ಉತ್ಪತ್ತಿ ಮಾಡ್ಕೊಳೋದಲ್ದಿರ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿ ಹಣವನ್ನು ಗಳಿಸ್ತಕ್ಕಂತಹದ್ದನ್ನು ನಾವೇನಂತ ಕರಿತೀವಿ? ವಾಣಿಜ್ಯ ಅಂತ ಕರಿತೀವಿ. ಬೆಳೆಗಳಲ್ಲೂ ಸಹ ಎರಡು ವಿಧ ಇದೆ, ತಿಳ್ಕೊಂಡಿದ್ದೀರಲ್ವಾ? ಯಾವುದ್ಯಾವುದು? ಆಹಾರದ ಬೆಳೆಗಳು ಮತ್ತು
ವಾಣಿಜ್ಯದ ಬೆಳೆಗಳು. ಅದೇ ರೀತಿಯಾಗಿ ಇಲ್ಲಿ ರೇಷ್ಮೆಯನ್ನು ಸಹ ನಾವು ವಾಣಿಜ್ಯಕ್ಕಾಗಿ ಹೇರಳ ಪ್ರಮಾಣದಲ್ಲಿ ಉತ್ಪಾದಿಸುತ್ತೇವೆ. ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ರೇಷ್ಮೆಯನ್ನು ಉತ್ಪತ್ತಿ ಮಾಡ್ತೇವೆ. ಇಲ್ಲಿಯವರೆಗೂ ನಾವು ರೇಷ್ಮೆ ಪತಂಗವು ರೇಷ್ಮೆ ಗೂಡನ್ನು ಹಣಿಯೋದನ್ನು ನಾವು ತಿಳ್ಕೊಂಡ್ವಿ. ಈಗ ಆ ರೇಷ್ಮೆ ಗೂಡಿನಿಂದ ರೇಷ್ಮೆಯನ್ನು ಹೇಗೆ ಪಡಿಬೇಕು ಅನ್ನೋದನ್ನು ನಾವು ಈಗ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ರೇಷ್ಮೆ ಗೂಡಿದೆ, ಅತ್ಯುತ್ತಮವಾದ ಗುಣಮಟ್ಟ ಹೊಂದಿರತಕ್ಕಂತಹ ರೇಷ್ಮೆ ನೂಲು ಇದೆ, ಹೌದಾ? ಹಾಗಾಗಿದ್ದರೆ ಈ ರೀತಿ ಗೂಡಿನಿಂದ ಈ ರೀತಿ ನೂಲನ್ನು ಪಡಿಬೇಕಾದ್ರೆ ನಾವು ಏನೇನು ಮಾಡ್ತೀವಿ ಅನ್ನೋದನ್ನು ನಾವಿಲ್ಲಿ ಗಮನಿಸೋಣ. ರೇಷ್ಮೆಯನ್ನು ಪಡೆಯಬೇಕಾದರೆ ಮೊದಲಿಗೆ ರೇಷ್ಮೆ ಪತಂಗಗಳನ್ನು ಸಾಕಬೇಕು, ಹೌದಲ್ವಾ? ರೇಷ್ಮೆ ಪತಂಗಗಳಿದ್ರೇ ಅದರಿಂದ ಮೊಟ್ಟೆ, ಲಾರ್ವಾ ಈ ರೀತಿಯಾಗಿ ಮುಂದುವರಿಯುತ್ತೆ. ಹಾಗಾಗಿ ರೇಷ್ಮೆಯನ್ನು ಪಡಿಬೇಕಾದ್ರೆ ನಾವೇನು ಮಾಡಬೇಕು? ರೇಷ್ಮೆ ಪತಂಗಗಳನ್ನು ಸಾಕಬೇಕು. ಸಾಕಿದ ನಂತರ ಏನು ಮಾಡಬೇಕು? ಗೂಡು ಕಟ್ಟುತ್ತೆ. ಆ ಗೂಡು ರೇಷ್ಮೆ ದಾರವನ್ನು ಪಡೆಯಲು ಅವುಗಳ ಗೂಡನ್ನು ಸಂಗ್ರಹಿಸಬೇಕು. ಇವಾಗ ಇದು ಏನು ಗೂಡು ಕಟ್ಟಿದೆ, ಗೂಡನ್ನು ನಾವು ಸಂಗ್ರಹಣೆ ಮಾಡಿ ಅದರಿಂದ ಏನನ್ನು ಪಡಿಬೋದು? ರೇಷ್ಮೆ ದಾರವನ್ನು ಪಡಿಬಹುದಾಗಿದೆ. ಹಾಗಾದರೆ ಯಾವ ರೀತಿಯಾಗಿ ರೇಷ್ಮೆ ಹುಳುಗಳನ್ನು ಸಾಕಣೆ ಮಾಡುವುದು ಅನ್ನೋದನ್ನು ನಾವೀಗ ನೋಡೋಣ. ನೋಡಿ, ಈಗಾಗಲೇ ನಾವು ತಿಳ್ಕೊಂಡಂಗೆ ಹೆಣ್ಣು ರೇಷ್ಮೆ ಪತಂಗವು ಮೊಟ್ಟೆಗಳನ್ನು ಇಡುತ್ತದೆ. ಈ ಒಂದು ರೇಷ್ಮೆ ಪತಂಗದ ಮೊಟ್ಟೆಗಳನ್ನು ಬಟ್ಟೆ ಅಥವಾ ಕಾಗದದಲ್ಲಿ ಸಂಗ್ರಹಿಸಿ ರೈತರಿಗೆ ನೀಡಲಾಗುತ್ತದೆ. ಹೇಗೆ ಅನ್ನೋದನ್ನು ನಾವೀಗ ನೋಡೋಣ. ಈ ಒಂದು ರೇಷ್ಮೆ ಪತಂಗವನ್ನು ಚಿಕ್ಕದಾದಂತಹ ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಇಟ್ಟು ಅವುಗಳನ್ನು ಹಾಳೆಯ ಮೇಲೆ ಹಾಗಾಗಿ ಇಡ್ತಾರೆ. ಒಂದೊಂದು ರೇಷ್ಮೆ ಪತಂಗವನ್ನು ತೆಗೆದುಕೊಳ್ಳೋದು, ರೇಷ್ಮೆ ಒಂದು ತಟ್ಟೆಯಲ್ಲಿ ಇಡೋದು, ಅದನ್ನು ಹಾಗೇ ಇಡೋದು. ಅವಾಗ ಏನು ಮಾಡುತ್ತೆ? ಆ ರೇಷ್ಮೆ ಪತಂಗ ಅಲ್ಲಿ ಮೊಟ್ಟೆಗಳನ್ನು ಇಡುತ್ತದೆ. ನೋಡಿ, ಚಿಕ್ಕ ಚಿಕ್ಕದಾದಂತಹ ಮೊಟ್ಟೆಗಳನ್ನು ಇಟ್ಟಿರೋದನ್ನು ನೀವು ಗಮನಿಸಬಹುದು. ಈ ರೀತಿಯಾಗಿ ಮೊಟ್ಟೆಗಳನ್ನು ಇಟ್ಟಾಗ ಇದನ್ನು ಜಾಗರೂಕತೆಯಿಂದ, ಯಾಕೆ ಅತ್ಯಂತ ಮೃದುವಾಗಿರುತ್ತಲ್ಲ ಮೊಟ್ಟೆಗಳು, ಜಾಗರೂಕತೆಯಿಂದ ರೇಷ್ಮೆ ಕೃಷಿಕರಿಗೆ ಅಥವಾ ರೈತರಿಗೆ ನೀಡಲಾಗುತ್ತದೆ. ಈ ಒಂದು ಮೊಟ್ಟೆಗಳನ್ನು ಆ ರೇಷ್ಮೆ ಕೃಷಿ ಮಾಡ್ತಕ್ಕಂಥವರು ಅತ್ಯಂತ ಸ್ವಚ್ಛವಾದಂತಹ ಪರಿಸರದಲ್ಲಿ ಇಡುತ್ತಾರೆ. ಯಾಕೆ? ಬೇರೆ ಬೇರೆ ರೀತಿಯಾದಂತಹ ಕ್ರಿಮಿಗಳು ಬಂದು ಆ ಮೊಟ್ಟೆಯನ್ನು ಹಾಳು ಮಾಡ್ಬೋದು. ಗಾಳಿ ಭಿನ್ನತೆಗಳು ಸಹ ಏನು ಮಾಡುತ್ತೆ? ಮೊಟ್ಟೆಗಳನ್ನು ಹಾಳು ಮಾಡ್ತಕ್ಕಂಥ ಸಾಧ್ಯತೆ ಇರೋದರಿಂದ ಅದನ್ನು ಅತ್ಯಂತ ಸ್ವಚ್ಛವಾದಂತಹ ಒಂದು ಪರಿಸರದಲ್ಲಿ ಬಿದಿರಿನ ತಟ್ಟೆಗಳಲ್ಲಿ ಇಡ್ತಾರೆ. ತದನಂತರ ಮೊಟ್ಟೆಗಳು ಒಡೆದು ಲಾರ್ವಾಗಳು ಬರಲು ಸೂಕ್ತ ತಾಪವನ್ನು ನೀಡುತ್ತಾರೆ. ನೀವೆಲ್ಲ ನೋಡಿದ್ದೀರಿ, ಕೋಳಿ ಏನು ಮಾಡುತ್ತೆ? ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟ ನಂತರ ಏನು ಮಾಡುತ್ತೆ? ಅದ್ರ ಪಾಡ್ಗೆ ಅದು ಹೊರಟೋಗುತ್ತಾ? ಇಲ್ಲ ಅಲ್ವಾ? ಅದೇನು ಮಾಡುತ್ತೆ? ಮೊಟ್ಟೆ ಮೇಲೆ ಕೂತು 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 ಕಾವು ಕೊಟ್ಟು ಏನು ಮಾಡುತ್ತೆ? ಮರಿ ಮಾಡುತ್ತೆ. ಇಲ್ಲಿ ಅಷ್ಟೇ, ಮೊಟ್ಟೆ ಒಡೆದು ಏನು ಬರುತ್ತೆ? ಲಾರ್ವಾ ಹೊರ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ? ಮೊಟ್ಟೆ ಒಡೆದು ಲಾರ್ವಾಗಳು ಬರೋದಕ್ಕೋಸ್ಕರ ಸೂಕ್ತವಾದಂತಹ ತಾಪ ಅಥವಾ ಬಿಸಿಯನ್ನು ನೀಡಲಾಗುತ್ತದೆ. ಈ ಮೊಟ್ಟೆ ಒಡೆದು ಬಂದಂತಹ ಲಾರ್ವಾಗಳನ್ನು ಸ್ವಚ್ಛವಾದ ಬಿದಿರಿನ ತಟ್ಟೆಗಳಲ್ಲಿ ಇಡಲಾಗುತ್ತದೆ. ಮೊಟ್ಟೆಯೇನೋ ಒಡಿತು, ಅತ್ಯಂತ ಸಣ್ಣ ಸಣ್ಣ ಸೂಕ್ಷ್ಮವಾದಂತಹ ಲಾರ್ವಾಗಳೇನೋ ಹೊರಗಡೆ ಬಂತು, ಅವನ್ನ ಎಲ್ಲಿಡ್ತಾರೆ? ಬಿದಿರಿನ ತಟ್ಟೆಗಳಲ್ಲಿ ಇಡ್ತಾರೆ. ಆ ಬಿದಿರಿನ ತಟ್ಟೆಗಳಲ್ಲಿ ಇಟ್ಟು ಅದಕ್ಕೆ ಆಹಾರವಾಗಿ ತಾಜಾ ಹಿಪ್ಪು ನೇರಳೆ ಎಳೆಗಳನ್ನು ಒದಗಿಸ್ತಾರೆ. ಯಾಕಂದರೆ ಅವು ಅತ್ಯಂತ ಸಣ್ಣದಾಗಿರುತ್ತೆ. ಅವು ಬಲಿತಂತಹ ಹಿಪ್ಪು ನೇರಳೆ ಎಲೆಗಳನ್ನು ತಿನ್ನಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ? ಅತ್ಯಂತ ಈಗ ತಾನೇ ಚಿಗುರಾಗಿ ಬಂದಿರತಕ್ಕಂತಹ ಹಿಪ್ಪು ನೇರಳೆ ಎಲೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕತ್ತರಿಸಿ ಆ ಒಂದು ಲಾರ್ವಾಗಳಿಗೆ ಆಹಾರವಾಗಿ ನೀಡ್ತಾರೆ. ಆಗ ಲಾರ್ವಾಗಳು ಸದಾ ತಿಂದು ಗಾತ್ರದಲ್ಲಿ ದೊಡ್ಡದಾಗುತ್ತೆ. ನೀವು ನೋಡಿದ್ರಲ್ಲ, ಲಾರ್ವಾಗಳು ಸಣ್ಣ ಸಣ್ಣದಾಗಿರುತ್ತೆ, ಅದು ಸದಾ ತಿನ್ನುತ್ತೆ. ಅದಕ್ಕೆ ಹಗಲು ಅನ್ನೋದು ಇಲ್ಲ, ರಾತ್ರಿ ಅನ್ನೋದು ಇಲ್ಲ. ಯಾವಾಗಲೂ ತಿಂದು 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 ಸಣ್ಣದಾಗಿರ್ತಕ್ಕಂತಹ ಲಾರ್ವಾ ಏನಾಗುತ್ತೆ? ದೊಡ್ಡದಾಗಿ ರೇಷ್ಮೆ ಹುಳ ಅಥವಾ ಕಂಬಳಿ ಹುಳವಾಗಿ ಬೆಳವಣಿಗೆಯನ್ನು ಹೊಂದುತ್ತದೆ. ಈ ರೀತಿಯಾಗಿ ಕಂಬಳಿ ಹುಳವಾಗಿ ಬೆಳವಣಿಗೆ ಹೊಂದಿದಂತಹ ರೇಷ್ಮೆ ಹುಳ ಏನಪ್ಪ ಮಾಡುತ್ತೆ ಅಂತಂದರೆ 20 ರಿಂದ 30 ದಿನಗಳ ನಂತರ ತಿನ್ನುವುದನ್ನು ನಿಲ್ಲಿಸುತ್ತದೆ.
ಕೆಲ ಕಾಲದ ನಂತರ, ಅದರಲ್ಲೂ 20ರಿಂದ 30 ದಿನಗಳ ನಂತರ ಆಹಾರವನ್ನು ಸೇವನೆ ಮಾಡಿ 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 ದಪ್ಪಗಾಗಿರುವುದು ಆಹಾರವನ್ನು ಸೇವಿಸೋದನ್ನು ನಿಲ್ಲಿಸಿ ಬಿಡುತ್ತದೆ. ಯಾಕೆ? ಹೌದು, ತನ್ನ ಮುಂದಿನ ಹಂತವಾದ ಪ್ಯೂಪವಾಗಿ ಮಾರ್ಪಾಟಾಗ್ತಾ ಇರುತ್ತದೆ. ಹಾಗಾಗಿ ಆ ಪ್ಯೂಪ ಏನಪ್ಪ ಮಾಡುತ್ತೆ, ತನ್ನನ್ನು ತಾನು ಹಿಡಿದಿಟ್ಟುಕೊಳ್ಳೋದಕ್ಕೆ ಗೂಡನ್ನು ಸುತ್ತಿಕೊಳ್ಳುವ ಪ್ರಕ್ರಿಯೆಯನ್ನು ಆರಂಭಿಸುತ್ತೆ. ಅವಾಗ ಹೇಳಿದ್ನಲ್ಲ, ತಲೆಯನ್ನು ತಿರುಗಿಸ್ತಾ 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 ಗೂಡನ್ನು ತನ್ನ ಸುತ್ತಲೂ ಗೂಡನ್ನು ಕಟ್ಟಿಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತದೆ. ಈ ರೀತಿಯಾಗಿ ಗೂಡುಗಳನ್ನೇನೋ ಕಟ್ಕೊಳುತ್ತೆ. ಅದಕ್ಕೆ ಸಹಾಯ ಮಾಡೋದಕ್ಕೋಸ್ಕರ, ಗೂಡುಗಳು ಅಂಟಿಕೊಳ್ಳೋದಕ್ಕೋಸ್ಕರ ಈ ರೇಷ್ಮೆ ಹುಳುಗಳನ್ನು ಚಂದ್ರಿಕೆಗಳಿಗೆ ವರ್ಗಾಯಿಸುತ್ತಾರೆ. ಏನು ಚಂದ್ರಿಕೆಗಳು ಅಂತಂದರೆ ಬಿದಿರಿನ ಅಟ್ಟಣಿಕೆಗಳು. ನೋಡಿ, ಆ ಹುಳುಗಳನ್ನು, ಪ್ರತಿಯೊಂದು ಹುಳುಗಳನ್ನು ಈ ಒಂದು ಬಿದಿರಿನ ಚಂದ್ರಿಕೆಗಳಲ್ಲಿ ಇಟ್ಟಿದ್ದಾರೆ. ಈ ಚಂದ್ರಿಕೆಗಳಲ್ಲಿ ಇಟ್ಟಾಗ ಆ ಬಿದಿರಿಗೆ ಆ ಒಂದು ಹುಳ ಬಿದಿರಿನ ಅಟ್ಟಣಿಕೆಯ ಸಹಾಯದಿಂದ ಏನಪ್ಪ ಆಗುತ್ತೆ, ಗೂಡು ಕಟ್ಟೋದಕ್ಕೆ ಪ್ರಾರಂಭ ಮಾಡುತ್ತದೆ. ಗೂಡು ಕಟ್ಟುವ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಈ ರೀತಿಯಾಗಿ ಈ ಒಂದು ರೇಷ್ಮೆ ಹುಳ ತನ್ನನ್ನು ಆವರಿಸ್ಕೊಂಡು ಸಂಪೂರ್ಣವಾಗಿ ಗೂಡನ್ನು ಕಟ್ತಕ್ಕಂಥ ಪ್ರಕ್ರಿಯೆ ಎಲ್ಲಿ ಮುಕ್ತಾಯ ಆಗುತ್ತೆ? ಈ ಒಂದು ಚಂದ್ರಿಕೆಗಳಲ್ಲಿ ಮುಕ್ತಾಯ ಆಗುತ್ತದೆ. ಇದಿಷ್ಟು ರೇಷ್ಮೆ ಗೂಡು ಹೇಗೆ ಉಂಟಾಗುತ್ತದೆ, ರೇಷ್ಮೆ ಗೂಡು ಹೇಗೆ ತಯಾರಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಈಗ ಆ ರೇಷ್ಮೆ ಗೂಡಿನಿಂದ ರೇಷ್ಮೆ ಎಳೆಗಳನ್ನು ಪಡೆದು ಅಂತಿಮವಾಗಿ ನೂಲನ್ನು ಹೇಗೆ ಪಡೀತೀವಿ ಅನ್ನೋದನ್ನು ನೋಡೋಣ. ಅದನ್ನು ರೇಷ್ಮೆ ಸಂಸ್ಕರಣೆ ಅನ್ನುತ್ತಾ ಕರಿತೀವಿ. ಆ ಒಂದು ರೇಷ್ಮೆ ಗೂಡುಗಳನ್ನು ನಾವು ಏನು ಮಾಡ್ತೀವಿ, ಸಂಗ್ರಹಣೆ ಮಾಡ್ತೀವಿ. ಈ ಒಂದು ರೇಷ್ಮೆ ಗೂಡುಗಳನ್ನು ಸಂಗ್ರಹಣೆ ಮಾಡಿ ಅವುಗಳನ್ನು ನೀರಿನಲ್ಲಿ ಕುದಿಸಿ ಹಬೆ ನೀಡಲಾಗುತ್ತದೆ. ಈ ರೇಷ್ಮೆ ಗೂಡುಗಳನ್ನೆಲ್ಲ ಬಿಸಿ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಹಬೆಯನ್ನು ನೀಡ್ತೀವಿ. ಆ ಹಬೆ ನೀಡಿದಾಗ ಏನಾಗುತ್ತೆ, ಆಗ ರೇಷ್ಮೆ ಎಳೆಗಳು ಬೇರ್ಪಡುತ್ತವೆ. ಇಲ್ಲಿ ನೀವು ನೋಡಿರ್ಬೋದು, ರೇಷ್ಮೆ ಗೂಡಿನಿಂದ ಸಣ್ಣದಾದಂತಹ ರೇಷ್ಮೆ ಎಳೆಗಳು ಬೇರ್ಪಟ್ಟಿರುತ್ತವೆ. ಈಗ ಎಳೆಗಳು ಬೇರ್ಪಟ್ಟ ನಂತರ ರೇಷ್ಮೆಯಾಗಿ ಬಳಸುವುದಕ್ಕೋಸ್ಕರ ಗೂಡಿನಿಂದ ದಾರವನ್ನು ಹೊರತೆಗೆಯುವ ವಿಧಾನವನ್ನು ರೇಷ್ಮೆ ನೂಲು ಸುತ್ತುವಿಕೆ ಎಂದು ಕರೆಯುತ್ತೇವೆ. ಈ ರೀತಿಯಾಗಿ ರೇಷ್ಮೆ ನೂಲು ಸುತ್ತಿದ ನಂತರ ರೇಷ್ಮೆ ಎಳೆಗಳನ್ನು ರೇಷ್ಮೆ ದಾರವಾಗಿ ಹೊಸೆಯಲಾಗುತ್ತದೆ. ರೇಷ್ಮೆ ದಾರವಾಗಿ ರೇಷ್ಮೆ ಎಲೆಗಳನ್ನು ಹೊಸಿತೀವಿ. ಇದನ್ನು ಯಂತ್ರಗಳ ಸಹಾಯದಿಂದನೂ ಮಾಡ್ತೀವಿ, ಗುಡಿ ಕೈಗಾರಿಕೆಯಾಗಿಯೂ ಸಹ ಮಾಡ್ತೀವಿ. ರೇಷ್ಮೆ ಎಳೆಗಳಿಂದ ರೇಷ್ಮೆ ದಾರಗಳೇನೂ ಉಂಟಾಗುತ್ತೆ. ಅವು ಒಂದೇ ರೀತಿಯಾದಂಥ ಬಣ್ಣವನ್ನು ಹೊಂದಿರುತ್ತೆ. ಅದಕ್ಕೋಸ್ಕರ ಅದಕ್ಕೆ ವೈವಿಧ್ಯಮಯ ಬಣ್ಣಗಳನ್ನು ನೀಡ್ತೀವಿ. ಅವು ಬಣ್ಣವನ್ನು ಹೀರಿಕೊಂಡು ವಿಧವಾದಂತಹ ಬಣ್ಣಗಳಿಂದ ಉಂಟಾದಂಥ ನೂಲು ನಮಗೆ ದೊರೆಯುತ್ತದೆ. ಈ ರೇಷ್ಮೆ ದಾರಗಳನ್ನು ನೇಕಾರರು ರೇಷ್ಮೆ ಬಟ್ಟೆಗಳನ್ನು ನೇಯುತ್ತಾರೆ. ಈ ಒಂದು ರೇಷ್ಮೆ ದಾರಗಳು ಏನಾಗಿದೆ, ವೈವಿಧ್ಯಮಯವಾಗಿ ಬಣ್ಣಗಳನ್ನು ನೀಡಿರ್ತಕ್ಕಂಥ ರೇಷ್ಮೆ ದಾರಗಳು ಏನಾಗಿದೆ, ಇವುಗಳನ್ನು ನೇಕಾರರು ಬಳಕೆ ಮಾಡಿಕೊಂಡು ರೇಷ್ಮೆ ಬಟ್ಟೆಗಳನ್ನು ನೇಯ್ತಾರೆ. ನೋಡಿದ್ರಾ, ರೇಷ್ಮೆ ಬಟ್ಟೆ ಹೇಗೆ ಒಂದು ಸಣ್ಣ ಎಳೆಯಿಂದ ಪ್ರಾರಂಭ ಆಗಿ ಬಟ್ಟೆಯಲ್ಲಿ ಅಂತಿಮವಾದ ರೂಪವನ್ನು ಹೊಂದುತ್ತವೆ ಅನ್ನೋದು ತಿಳ್ಕೊಂಡ್ವಿ. ಈ ಪಾಠವನ್ನು ಎಲ್ಲರೂ ಆಲಿಸಿದ್ದಕ್ಕೆ ಧನ್ಯವಾದಗಳು. ನನ್ನ ಹೆಸರು ಶ್ರೀಕಾಂತ್, CRP ಸಿದ್ದೇಪಲ್ಲಿ, ಚಿಂತಾಮಣಿ ತಾಲೂಕು.